ತಂಗಿ ಸುಭದ್ರ, ನಿನ್ನನ್ನು ಕಂಡಾಗ ಆಶ್ಚರ್ಯ ಉಂಟಾಗುತ್ತಾ ಇದೆ. ನನ್ನ ಬಳಿಗೆ ಬರುವಾಗ ನಗುಮುಖದಿಂದ ಬರ್ತಾ ಇದ್ದವಳು ನೀನು ಇಂದು ಬಾಡಿದ ವದನದಿಂದ ನನ್ನ ಬಳಿಗೆ ಬರ್ತಾ ಇದ್ದೀಯಲ್ವೇ? ಈ ದ್ವಾರಕೆಯಲ್ಲಿ ನಿನಗೆ ಏನಾದ್ರೂ ಕಡಿಮೆ ಐತೆ ಇಲ್ಲ, ಅಥವಾ ಯಾವ್ದ್ರಲ್ಲಾದ್ರೂ ತೊಂದರೆ ಉಂಟಾಯ್ತೆ? ಇವರೆಲ್ಲ ಒಳ್ಳೆಯವರು ಅಂತ ಹೇಳುದಿಲ್ಲ. ನಿನ್ನ ಮಗ ಅಭಿಮನ್ಯು, ಅಯ್ಯೋ ಅವನದೊಂದು ಉಪದ್ರವೇ. ಹೌದು, ಅಭಿಮನ್ಯು ಹಾಗೆಂದು ಅವನೇ ಆಚರಿದ್ರು ನಿಮಗೆ ಯಾವ ವಿಧದಲ್ಲೂ ತೊಂದರೆ ಇಲ್ಲಿ ಆದದ್ದಿಲ್ಲ. ಹಾಗಾದ್ರೆ ಈ ಬೇಸರ ಉಂಟಾಗುವುದಕ್ಕೆ ಕಾರಣವೇನು ಹೇಳಬಹುದೇ? ಆಲಿಸಬೇಕು. ಎನ ನುಡಿಯಲೇ ತಂಗಿಯ ಜೀವನನ್ನು ಸುಭದ್ರಕರವಾಗಿರಬೇಕೆನ್ನುವ ಕಾರಣಕ್ಕಾಗಿ ಮೂಲೋಕದ ವಿಜಯ ನೆಲೆಸಿಕೊಂಡಿರುವಂತಹ ಪಾರ್ಥನ ಜೊತೆಗಾಗಿ ನನ್ನ ಕಲ್ಯಾಣವನ್ನು ವಿರಚಿಸಿದವನು. ನಮ್ಮಿಬ್ಬರ ದಾಂಪತ್ಯ ಜೀವನ ಪ್ರತೀಕವಾಗಿ ಹುಟ್ಟಿದವನೇ ಮಗನು. ಅಭಿಮನ್ಯುವಾಗಿ ನಾಮಕರಣವನ್ನು ಮಾಡಿ ಅವರ ಲಾಲನೆ ಪಾಲನೆ ನೋಡಿಕೊಂಡು ಬರ್ತಾ ಇದ್ದವರು. ಎಳವೆಯ ಪ್ರಾಯ ಎನ್ನುವುದು ಕಳೆಯಿತು, ಯೌವನ ಹೊಸ್ತಲಿಗೆ ತಲುಪಿದ್ದಾರೆ. ಯೌವನಕ್ಕೆ ಬಂದ ಮಕ್ಕಳಿಗೆ ಆದಷ್ಟು ಬೇಗ ಮದುವೆಯನ್ನು ಮಾಡಿಸಬೇಕಾದದ್ದು ತಂದೆ ತಾಯಿಯಾದಂತಹ ನಮ್ಮ ಕರ್ತವ್ಯ. ತಾಯಿಯೊಬ್ಬಳು ನಾನು ಇಲ್ಲಿದ್ದೇನೆ, ಅವರಿಗೆ ಒಂದು ಮದುವೆ ಮಾಡಿಸಬೇಕಂತ ಆಲೋಚನೆಗೆ ಹೊರಟೆ. ಮಗನಾದಂತಹ ಅಭಿಮನ್ಯೇ ಬಂದು ಒಂದು ಮಾತನ್ನು ಹೇಳಿದ. ಏನಂತೆ? ಹಿರಿಯಣ್ಣವ ರಾಮನ ಸುದ್ದಿಯಾದಂತಹ ಕರಕಾಂಗಿಯನ್ನು ಕಂಡು ಅವನು ಮೋಹಕ್ಕೆ ಒಳಗಾಗಿದ್ದಾನಂತೆ. ಮದುವೆಯಾದ ಅವಳನ್ನೆನ್ನುವ ಹಾಗೆ ತೀರ್ಮಾನಕ್ಕೆ ಬಂದವನವನಾಗಿದ್ದಾನೆ. ಹಾಗಾಗಿ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ, ಅವನಲ್ಲಿ ಹೋಗಿ